ಒಂದೊಂದ್ಸತಿ ಅಪ್ಪನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಕೈ ಮುಗಿದು ಕೇಳ್ಕೊತೀನಿ. ನಾನು ಪ್ಯಾಂಟ್ ಶರ್ಟ್ ಮೇಲೇ ಬರ್ತೀನಿ, ನಾನು ಸೀರೆ ಮೇಲೆ ಅದು ಯಾವುದೂ ಹಾಕ್ಕೊಳ್ಳಲ್ಲ. ನನ್ನ ಗೊಂಬೆ ಮುಖಾಂತರ ನಾನು ಬೆಳಕಿಗೆ ಬರಬೇಕು, ನಾನು ಎಲ್ಲರೂ ಥರ ಬದುಕಬೇಕು ಅನ್ನೋಕ್ಕಂತ ಆಸೆ ಇದೆ. ಒಬ್ಬನ ಶಿಲ್ಪಿ ನನ್ನ ಕೆತ್ತೋನು ನನ್ನ ಮೇಲೆ ಕಾಲಿಟ್ಬಿಟ್ಟು ಕೆತ್ತಿದ್ದಾನೆ. ಓಕೆನಾ, ಆ ಪೆಟ್ಟುಗಳು ನಾನೇನಾದರೂ ತಿನ್ನಲಿಲ್ಲ ಅಂತ ಬಿಟ್ಟು ಹೇಳ್ದ ಅಂದರೆ ಜೈಪುರಲ್ಲಿ ಓಕೆನಾ, ಅಲ್ಲಿ ಸ್ಟೇಜ್ ಮೇಲೆ ಲೈಕ್ ಕರೀತಾ ಇದ್ದಾರೆ, ಜಾನು ಶೀ ಈಸ್ ಫ್ರಮ್ ಕರ್ನಾಟಕ, ಶೀ ಈಸ್ ಹೋಲ್ಡಿಂಗ್ ಫಾರ್ ವರ್ಲ್ಡ್ ರೆಕಾರ್ಡ್. ಏನಪ್ಪ ಏನು ಮಾಡ್ತಾ ಇದೀಯಾ ನೀನು, ತುಂಬ ಚೆನ್ನಾಗಿ ಮಾಡ್ತಾ ಇದೀಯಾ, ಸಾಕು ಇನ್ನೂ ಏನೇನೋ ಮಾಡಬೇಕು ಅಂತ ಬಿಟ್ಟು ಇದ್ದೀಯಾ, ನಿಮ್ಮಿಂದ ನಮ್ಮ ಊರಿನ ಜನ ಎಲ್ಲರೂ ಕೆಟ್ಟೋಗ್ತಾ ಇದ್ದಾರೆ. ಅವರು ಜಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾಳೆ, ನಾವು ಟ್ರಾನ್ಸ್ ಆಗ್ಬಿಟ್ಟು ನಾವು ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಅವರಿಗೆ ನಾನು ಇನ್ಸ್ಪಿರೇಷನ್ ಅಂತ. ಪ್ರೆಸೆಂಟ್ ನನ್ನ ಡ್ರೀಮ್ ಯಾವುದಾದ್ರೂ ಒಂದು ರಿಯಾಲಿಟಿ ಶೋದಲ್ಲಿ ಸೊ ನಾನು ಕಲ್ತಿರೋಕ್ಕಂಥ ಪ್ರತಿಭೆ. ಸೊ ಇವಾಗ ಯಂಗ್ ಪರ್ಸನ್ ಎಲ್ರಿಗೂ ಹತ್ರ ಮೊಬೈಲ್ ಇರುತ್ತೆ, ಇನ್ಸ್ಟಾಗ್ರಾಮ್ ಇರುತ್ತೆ, ಅದೆಲ್ಲದರಲ್ಲೂ ನೋಡ್ತಾರೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ನಮ್ಮ ಅಜ್ಜಿಗೆ ಇನ್ಸ್ಟಾಗ್ರಾಮ್ ಅದೆಲ್ಲ ಯೂಸ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ನೀವು ನೋಡಿರ್ಬೋದು, ನಾನು ಹೆಣ್ಣಾದಮೇಲೆ ನಮ್ಮ ಅಮ್ಮನ ಬಂದ್ಬಿಟ್ಟು 6 ಜನ ಅಕ್ಕ ತಂಗಿ ಇದ್ದರು, 3 ಜನ ಅಣ್ಣನ ತಮ್ಮಂದಿರು, ಒಬ್ಬೊಬ್ರಿಗೆ 5, 6, 7 ಜನ ಮಕ್ಕಳು. ಓಕೆನಾ, ನಾವು ಟೋಟಲ್ ನಾವೇ ನಮ್ಮ ಅಜ್ಜಿಗೆ ಮೊಮ್ಮಕ್ಕಳು ಏನಿಲ್ಲ ಅಂದರೆ 100 ಮೇಲೆ ಆಗ್ತೀವಿ. ನಮ್ಮ ಅಜ್ಜಿಗೆ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳೂ ಇದ್ದಾರೆ, ಇನ್ನೂ ನಮ್ಮ ಅಜ್ಜಿ ಗಟ್ಟಿಯಾಗಿದ್ದಾಳೆ. ಅಷ್ಟು ಜನಕ್ಕೆ ನಮ್ಮ ಅಜ್ಜಿ ಇದುವರೆಗೂ 1 ರೂಪಾಯಿನೂ ಕೊಟ್ಟಿದ್ದಾಳೋ ಇಲ್ವೋ ಗೊತ್ತಿಲ್ಲ. ನಮ್ಮ ಅಜ್ಜಿ ಅಪ್ಪ 1 ರೂಪಾಯಿನೂ ಕೊಡಲ್ಲ ನಮ್ಮ ಅಜ್ಜಿ. ನಾನು ಹೆಣ್ಣಾದಾಗ ಹೋದಾಗ ನಮ್ಮ ಅಜ್ಜಿ ಲೈಕು ಎಲ್ಲೋ ಒಂದು ಕಡೆಯಲ್ಲಿ ಕರೆಸ್ಬಿಟ್ಟು ನಮ್ಮ ಅಜ್ಜಿ ನನ್ನ ಹಿಡ್ಕೊಂಡ್ಬಿಟ್ಟು ಅತ್ತೆ ಓಕೆನಾ ಈ ಬೆಳ್ಳಿ ಉಂಗುರ ನಮ್ಮ ಅಜ್ಜಿ ನನಗೊಂದು ಮಾತು ಹೇಳಿದ್ರು, ನಾನು ಸತ್ತಾಗ ಇವ್ರು ಯಾರು ನನ್ನ ಬಿಡಲ್ಲ, ಇವ್ರು ಯಾರು ನಾನು ನೋಡೋಕ್ಕೆ. ನಾನು ಸತ್ತೋದ್ರೂ ನೀನು ಬರಲ್ಲ, ನನ್ಗೆ ಗೊತ್ತು. ಯಾವಾಗ್ಲೂ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾವಾಗ್ಲೂ ನಾನು ನಿನ್ನ ಜೊತೆಲಿ ಇದ್ದೀನಿ ಅಂತ ಬಿಟ್ಟು ನಮ್ಮ ಅಜ್ಜಿ ಕೊಟ್ಟಿರೋಕ್ಕಂಥ ಒಂದೇ ಒಂದು ಈ ಉಂಗುರ. ತುಂಬ ಕಷ್ಟ ಆಗ್ತಾ ಇದೆ ಬದುಕಕ್ಕೆ, ನನಗೆ ಆಗ್ತಾ ಇಲ್ಲ. ಎಷ್ಟು ಕಷ್ಟಪಡಬೇಕು ತಾನೆ ಅಷ್ಟು ಕಷ್ಟಪಟ್ಟು ಆಗ್ತಾ ಇಲ್ಲ. ತುಂಬ ಅಂತಿಲ್ಲದೆ ತಡ್ಕೊಳಕ್ಕಾಗ್ಲಾರ್ದಷ್ಟು ನೋವಾಗ್ತಾ ಇದೆ. ನಾನು ಏನು ಮಾಡಲಿ ಏನಿಲ್ಲ ಅಂತ ಹೇಳ್ದ ಅಂದ್ರೆ ಗೊತ್ತಾಗ್ತಾ ಇಲ್ಲ, ಸೋತೋಗ್ಬಿಟ್ಟಿದ್ದೀನಿ. ಆದಷ್ಟು ಇನ್ನೂ ಸ್ವಲ್ಪ ಏನಾದರೂ ದೆನ್ ರೀಸೆಂಟಾಗಿ ಯಾವುದೋ ಒಂದು ಪೇಜಲ್ಲಿ ಏನೋ ಒಂದು ಲೈನ್ ಓದಿದೆ, ಅದು ತುಂಬ ಚೆನ್ನಾಗಿತ್ತು. ಆ ಒಂದು ಲೈನು ನನಗೆ ಸ್ಫೂರ್ತಿ ಆಗಿಬಿಟ್ಟು ಓಕೆ ಅಂತ ಬಿಟ್ಟು ಸುಮ್ಮನೆ ತಡ್ಕೊಂಡಿದ್ದೀನಿ. ಲೈನ್ ಏನು ಅಂತಿಲ್ಲ ಅಂದರೆ, ಯಾವುದೋ ಒಂದು ವ್ಯಕ್ತಿ ಓಕೆನಾ ದೇವ್ರ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಅಳ್ತಾನಂತೆ, ತುಂಬ ಅಳ್ತಾನಂತೆ. ದೇವರೇ ನೀನು ನನಗೆ ಎಷ್ಟು ಕಷ್ಟ ಕೊಡ್ತಾ ಇದೆಯಾ, ನನ್ನ ಕೈಲಿಂದ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ತಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಬಿಟ್ಟು ದೇವರು ಅವನಿಗೆ ರಿಟರ್ನ್ ಹೇಳಿತು ಅಂತೆ. ಓಕೆನಾ, ನೀನು ಹಂಗೆ ಹೇಳ್ತಾ ಇದೆಯಪ್ಪ, ನಾನು ಈ ಸ್ಥಾನದಲ್ಲಿ ಬರಬೇಕು ಅಂತೆಲ್ಲ ಅಂದರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ. ನನ್ನ ಕಲ್ಲಾದವಳು ಇವಾಗ ನನ್ನ ದೇವರು ಅಂತ ಬಿಟ್ಟು ನೀನು ಪೂಜೆ ಮಾಡ್ತಾ ಇದೆಯಾ ಅಂತಿಲ್ಲ ಅಂದರೆ ನಾನು ಪಟ್ಟಿರೋಕ್ಕಂಥ ಕಷ್ಟ ಹೌದಲ್ವಾ, ಆ ಕಷ್ಟದಿಂದನೇ ನಾನು ಇವತ್ತು ದೇವರಾಗ್ಬಿಟ್ಟು ನೆಲೆಸಿದ್ದೀನಿ. ನಾನೇನು ಕಷ್ಟ ಕೊಡ್ತೀನಿ ಓಕೆನಾ. ನೀನು ಎಲ್ಲ ಕಷ್ಟಗಳನ್ನ ಏನಾದರೂ ಅನುಭವಿಸ್ಕೊಂಬಿಟ್ಟು ಮುಂದೆ ಏನಾದರೂ ನೀನು ಹೋದ ಅಂತೆಲ್ಲ ಅಂದರೆ ನಿನ್ನ ಗಿಳಿಯೋರೇ ಯಾರು ಇರಲ್ಲ, ನೀನು ಒಂದು ಲೆಕ್ಕಾಚಾರದಲ್ಲಿ ಬಂದ್ಬಿಡ್ತೀಯ ಅಂತ. ಎಷ್ಟು ದೊಡ್ಡ ಮಾತಲ್ಲ. ನಾನು ಕೆಲವೊಂದೆಲ್ಲನೂ ತುಂಬ ಇಡ್ತಾ ಇರೋದೆಲ್ಲ ಓದ್ತಾ ಇರ್ತೀನಿ. ಸೊ ಆದ್ರೂ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ತುಂಬ ಕಷ್ಟಪಟ್ಬಿಟ್ಟಿದ್ದೀನೇನೋ, ಜೀವನನೇ ಸಾಕಾಗ್ಬಿಟ್ಟಿದ್ದೇನೋ ಅಂತ. 10 ವರ್ಷಗಳಾದಮೇಲೆ ಜೈಪುರಲ್ಲಿ ಓಕೆನಾ, ರಾಜಸ್ಥಾನ್ ಜೈಪುರಲ್ಲಿ ನಾನು ಮನೆ ಬಿಟ್ಟು ಬಂದಿರೋದು ಆಗಸ್ಟ್ 15 ಓಕೆನಾ. ಈ ಆಗಸ್ಟ್ 15ಗೆ ನಂದು 10 ವರ್ಷ ಕಂಪ್ಲೀಟ್ ಆಯಿತು. ಆಗಸ್ಟ್ 17ಗೆ ಅದು ನಾನು ಕೇಳೋಕೆ ನನಗೆ ಹೆಂಗಿತ್ತು ಅಂತೆಲ್ಲ ಅಂದರೆ, ನಾನು ಇವಾಗಲೂ ನೀವು ಯೋಚನೆ ಮಾಡ್ತಾ ಇದ್ದೀನಿ, ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ, ಅದು ದೊಡ್ಡ ಸಾಧನೆನೇ ಓಕೆನಾ. ದೆನ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ಬಂದಮೇಲೆ ನನಗೆ ಊರ್ಲಿಂದ ಕೆಲವೊಬ್ಬರ ಕಡೆಯಿಂದ ಕಾಲ್ ಬರುತ್ತೆ.
ಓಕೆನಾ. ಯಾಕೆ ಕೆಟ್ಟೋಗ್ತಾ ಇದ್ದಾನೆ ಅಂತಬಿಟ್ಟು ನಾನು ಕೇಳ್ದೆ ಅಂತಂದರೆ, ಇವಾಗ ನಾನು ನಮ್ಮೂರವಳು, ನಾನು ಒಬ್ಬಳೇ ಟ್ರಾನ್ಸು, ಇನ್ನು ಬೇರೆಯವರೊಬ್ಬರು ಇನ್ನೂ ಪೊಸಿಷನಲ್ಲಿ ಇದ್ದಾರೆ, ಕೆಲವೊಬ್ರು ಹುಡುಗಿ ಥರ ಆಡ್ಕೊತ ಹಂಗಂಗೆಲ್ಲ ಆಡ್ಕೊತ. ಅವ್ರು ಏನು ಹೇಳೋದು ಅಂತ ಅರ್ಥ ಅಂತ ಹೇಳ್ದಂದರೆ, ನಿನ್ನೂ ನೋಡಿಬಿಟ್ಟು ನಮ್ಮ ಮನೆ ಇರೋಂಥ ಗಂಡು ಮಕ್ಕಳು ಹೆಣ್ಮಕ್ಳು ಆಗ್ತಾ ಇದ್ದಾರೆ. ಇದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ನನಗೂ ಆಸೆ ಇದೆಪ್ಪ, ನಾನು ಆಗಬೇಕು ಅಂತ ಬಿಟ್ಟು ಆಗ್ಬಿಡ್ತೀನಾ? ಓಕೆನಾ. ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ ಅಂತಿಲ್ಲ ಅಂದರೆ ಏನು ಸುಮ್ಮನೆ ಕೊಟ್ಟಿಲ್ಲ ಅವರು, ಹೌದಲ್ವಾ. ನಾನು ಎಷ್ಟೊಂದೆಲ್ಲ ಕಷ್ಟ ಬಿದ್ದಿದ್ದೀನಿ, ಏನೇನೆಲ್ಲ ಮಾಡ್ಕೊಂಬಿಟ್ಟು ಬಂದಿದ್ದೀನಿ, ಅದಾದಮೇಲೆ ನನಗೆ ವರ್ಲ್ಡ್ ರೆಕಾರ್ಡ್ ಸಿಕ್ಕಿರೋದು. ಹಾಂ, ಸೊ ಅವ್ರು ನೋಡಿಬಿಟ್ಟು ನೀವು ಇನ್ಸ್ಪಿರೇಷನ್ ಆಗಿದ್ದಾರೆ, ಇದೆಲ್ಲ ನೀವು ಸಾಕು ಮಾಡು ಅಂತ. ನಮ್ಮಮ್ಮನೂ ನನಗೆ ತುಂಬ ಅಂದರೆ ಅವರು ತುಂಬ ಜನ ಖುಷಿಪಟ್ಟಿದ್ದಾರೆ ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ ಅಂತ ಬಿಟ್ಟು. ನಮ್ಮಮ್ಮ ನಮ್ಮಪ್ಪ ಅಷ್ಟು ನೊಂದ್ಕೊಂಡಿರೋರು ಯಾರೂ ಇಲ್ಲ, ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ವಿಡಿಯೋ ನೋಡಲ್ಲ, ಆದ್ರೂ ಹೇಳ್ತೇನೆ, ನಾನು ತಪ್ಪು ಮಾಡಿದ್ದೀನೋ ಕರೆಕ್ಟಾಗಿ ಮಾಡಿದ್ದೀನೋ ಏನು ಮಾಡಿದ್ದೀನೋ ಗೊತ್ತಿಲ್ಲ. ನಿನ್ನ ಪ್ರಕಾರ ನಾನು ತಪ್ಪೇ ಮಾಡಿದ್ದೀನಿ, ನಾನು ಅದನ್ನು ಒಪ್ಕೊತೇನೆ. ಓಕೆನಾ. ಜಗತ್ತಲ್ಲಿ ಯಾರ ಪ್ರೀತಿ ಇಲ್ಲ ಅಂತ ಹೇಳಿದ್ರು ತಂದೆ ತಾಯಿ ಪ್ರೀತಿ ಇರಲೇಬೇಕು, ತಂದೆ ತಾಯಿ ಆಶೀರ್ವಾದ ಇರಲೇಬೇಕು. ಆಗ್ತಾ ಇಲ್ಲ ನನ್ನ ಕೈಲಿಂದ. ನಾನು ಬರಬೇಕು ಅಂತ ಬಿಟ್ಟು ಅನ್ನಿಸ್ತಾ ಇದೆ. ತಪ್ಪು ಮಾಡಿದ್ದೀನಿ ಅಂತ ಬಿಟ್ಟು ನೀನೇನಾದರೂ ಇತ್ತು ಅಂತಲ್ಲ ಅಂದರೆ ಹೊಡೆದ್ಬಿಡು, ಏನಾದರೂ ಆಗ್ಬಿಟ್ಟು ಸಾಯಿಸ್ಬಿಡು. ಇನ್ನೂ ಎಷ್ಟು ದಿನ ಈ ಒಂದು 4 ಗೋಡೆ ಮಧ್ಯೆ ನಾನು ಬದುಕಲಿ? ಆಗ್ತಾ ಇಲ್ಲ. ನಾನು ನಮ್ಮ ಅಮ್ಮನೂ ನಾನು ನೋಡಲ್ಲ, ನಾನು ನಮ್ಮ ಅಪ್ಪನ ನೋಡಬೇಕು ಅನ್ನಿಸ್ತಾ ಇದೆ. ಎಷ್ಟು ಟ್ರೈ ಮಾಡ್ತೀನಿ ನಗಬೇಕು ಅಂತ ಬಿಟ್ಟು ಇದ್ದ ಈ ಹಾಳಾದ ನಗು ಎಲ್ಲೋಗಿರುತ್ತೇನೋ ಕೆಲವೊಂದು ಟೈಮಲ್ಲಿ. ಸಾರಿ ಬಟ್ ನೀನು ಹೇಳ್ತಾ ಇರ್ತೀಯಲ್ಲ ಯಾವಾಗ್ಲೂ, ನೀನು ನಮ್ಮ ಹೆಸರನ್ನೆಲ್ಲ ಮಣ್ಪಾಲ್ ಮಾಡಿದ್ಯಾ ಅಂತ. ನೀನು ಯಾವಾಗಲೂ ನೀನು ಮಣ್ಣೆ ನೋಡ್ತಾ ಇದೀಯಾ, ಸ್ವಲ್ಪ ನಿನ್ನ ತಲೆ ಎದ್ಬಿಟ್ಟು ನೋಡು. ನಾನು ನಿಮ್ಮ ಹೆಸರು ನಮ್ಮ ಅಪ್ಪನ ಹೆಸರು ನಾನು ಎಷ್ಟು ಎತ್ತರಕ್ಕೆ ತೊಗೊಂಡು ಹೋಗಿದ್ದೀನಿ ಅಂತ. ಕ್ಷಮಿಸ್ಬಿಡು, ಬೇರೆ ಏನೂ ನಾನು ಹೇಳೋಕ್ಕಾಗಲ್ಲ. ಒಂದು ಮಗ ಆಗ್ಬಿಟ್ಟು ನಿನಗೆಷ್ಟು ನೋಯಿಸ್ಬೇಕು, ನಿನಗೆಷ್ಟು ತೊಂದರೆ ಕೊಡ್ಬೇಕು ತಾನೆ ಅಷ್ಟು ಕೊಟ್ಬಿಟ್ಟಿದ್ದೇನೆ. ಐ ಆಮ್ ವೆರಿ ವೆರಿ ಸಾರಿ. ಬಟ್ ನಮ್ಮಪ್ಪನ ನೋಡಬೇಕು ಅಂತ ಬಿಟ್ಟು ಅನ್ನಿಸ್ತಾ ಇದೆ. ಅದು ಒಂದು ಸಾಂಗ್ ಇದೆ ನೋಡಿ, ಕೈಲಾಗದು ಎಂದು ಕೈ ಕಟ್ಟಿ ಕುಂತಾರೆ ಆಗೋದು ಮುಂದೆ ಕೆಲಸ ಅಂತ. ಆ್ಯಕ್ಚುಲಿ ನನಗೆ ಎಷ್ಟೊಂದು ಬೈದ್ಬಿಟ್ಟಿದ್ದಾರೆ ಗೊತ್ತಾ, ನೀನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಾ, ಏನಾದರೂ ಒಂದು ಮಾಡ್ತಾನೆ ಇರ್ತೀಯ ಅಂತ. ನಾನು ಹೆಂಗೆ ಅಂತ ಬಿಟ್ಟು ಹೇಳ್ದ ಅಂದರೆ, ಇವಾಗ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂತಿಲ್ಲ ಅಂದರೆ, ಈ ಕೆಲಸದಲ್ಲಿ ಲೈಕ್ ಸ್ವಲ್ಪ ದುಡ್ಡು ಏನಾದರೂ ಮಾಡ್ಕೊಂಡ ಅಂದರೆ ಓಕೆ, ಇದರಲ್ಲಿ ಏನೂ ಆಗ್ತಿರ್ಲಿಲ್ಲ ಅಂದರೆ ಬೇರೆದಕ್ಕೆ ಜಂಪ್ ಆಗಿಬಿಡ್ತಾ ಇದೆ. ಮುಂದೆ ಕೆಲಸ ಮಾಡಲೇಬೇಕಲ್ವ, ಮನೆ ನಡೆಸಲೇಬೇಕು. ದೆನ್ ಯಾವಾಗ ಅಂತಿಲ್ಲ ಅಂದರೆ ಇವಾಗೇನು ನಮ್ಮ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಅಂತಬಿಟ್ಟು ನಾವು ಸುಮ್ಮನೆ ಜಾಲಿ ಮಾಡಿಬಿಡ್ತೀನಿ. ಯಾವಾಗ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊತೀವಿ ಅಂತಿಲ್ಲ ಅಂದರೆ 2 ಕಾಲ ಮೇಲೆ ನಿಂತ್ಕೊಳ್ಳೋದಲ್ಲ, ಮನೆ ಜವಾಬ್ದಾರಿ ಎಲ್ಲ ಯಾವಾಗ ತೊಗೊಂಡಿರ್ತಾನೆ ಆವಾಗಲೇ ಜೀವನ ಅಂದರೆ ಏನು ಅಂತಬಿಟ್ಟು ಗೊತ್ತಾಗೋದು. ಇವಾಗ ನೋಡಿ, ನಾನು ಒಂದು ಏನೋ ತೊಗೊಂಬರ್ಬೇಕಂದ್ರೂ ನಾನೇ ಹೋಗಬೇಕು, ಅಡುಗೆ ಮಾಡಬೇಕು ಅಂದ್ರೂ ನಾನೇ, ಎಲ್ಲದಕ್ಕೂ ನಾನೇ. ನಾನು ಜ್ವರ ಬಂದರು ಅಂತ ಹೇಳಿದ್ರು ನಾನೇ ನೋಡ್ಕೋಬೇಕು ಹೊರತು ಯಾರೂ ಇರಲ್ಲ. ಸೊ ಯೂತ್ಸಿಗೆ ಹೇಳೋದು ಒಂದೇ, ಸೊ ನಮ್ಮ ಕೈಲೇ ಆಗಲಾರ್ದು ಯಾವುದೂ ಇಲ್ಲ, ಎಲ್ಲದೂ ಆಗುತ್ತೆ. ದೆನ್ ಇನ್ನೊಂದೇನು ಅಂತೆಲ್ಲ ಅಂದರೆ, ಕೆಲವೊಂದು ಯೂತ್ಸಿಗೆ ಮಾತ್ರ ಹೇಳ್ತಾ ಇರೋದು. ಸೊ ಯಾರೇ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಜೆಂಡರ್ ಪೀಪಲ್ಸ್ನ ನೀವೇನಾದರೂ ಲವ್ ಮಾಡ್ತಾಯಿದ್ರೆ, ಅಟ್ರಾಕ್ಷನ್ ಆಗ್ತಾಯಿದ್ದ ಅಂತೆಲ್ಲ ಅಂದರೆ ದಯವಿಟ್ಟು ನಿಮ್ಮ ಟೈಮ್ ಪಾಸ್ ಥ್ರೂ ಮಾಡಲೇಬೇಡಿ. ನಿಮ್ಗೇನಾದರೂ ಇತ್ತು ಅಂತಂದರೆ, ಬೇರೆ ಇಂಟೆನ್ಷನ್ ಏನಾದರೂ ಇತ್ತು ಅಂತಂದರೆ ಬಾಯ್ಬಿಟ್ಟೆ ಕೇಳಿಬಿಡಿ. ಅವ್ರಿಗೂ ಏನಾದರೂ ಓಕೆ ಆಯಿತು ಅಂತಂದರೆ ಅವರು ನಿಮಗೂ ಏನೋ ಅದು ಓಕೆನಾ, ನೀವು ಪ್ರೀತಿ ಪ್ರೇಮ ಅದು ಇದು ಅಂತ ಬಿಟ್ಟು ಯಾರಿಗೂ ಆ ಥರ ಇದು ಮಾಡಿಬಿಟ್ಟು ಮೋಸ ಮಾಡಬೇಡಿ. ಯಾಕಂತಂದರೆ ಕೆಲವೊಂದು ಹುಡುಗರನ್ನ ಲವ್ ಮಾಡಿಬಿಟ್ಟು ಎಷ್ಟೋ ಟ್ರಾನ್ಸ್ ಪೀಪಲ್ಸು ಸೂಸೈಡು ಅಂತೆ ಅದು ಅಂತೆ ಇದು ಅಂತೆ ಮಾಡ್ಕೊಂಡಿದ್ದಾರೆ. ಇದನ್ನು ನಾನು ಯಾಕೆ ಸ್ಪೆಷಲಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಬಿಟ್ಟು ಹೇಳ್ದೆ ಅಂದರೆ, ನಮಗೆ ಯಾರ ಪ್ರೀತಿನೂ ಇರಲ್ಲ, ಅಪ್ಪ ಅಮ್ಮ ಇಡೀ ವಂಶ ಇಡೀ ಫ್ಯಾಮ್ಲಿನೇ ಬಿಟ್ಬಿಟ್ಟು ನಾವು ನಮ್ಮದೇ ಆಗಿರೋಕ್ಕಂಥ ಸಪ್ರೇಟ್ ಆಗಿರೋಕ್ಕಂಥ ಜಗತ್ತಲ್ಲಿ ನಾವು ಬದುಕ್ತಾ ಇರ್ತೀವಿ. ಅದರಲ್ಲಿ ನೀವು ಬಂದ್ಬಿಟ್ಟು ನಮ್ಮನ್ನು ಒಂಚೂರು ಏನಾದರೂ ಪ್ರೀತಿ ತೋರಿಸ್ತಾ ಅಂತಿಲ್ಲ ಅಂದರೆ, ನಾವು ನಿಮಗೆ ಹೆಂಗೆ ಅಂತಿಲ್ಲ ಅಂದರೆ ನೀವೇ ನಮ್ಮ ಪ್ರಪಂಚ ಅಂತ ಬಿಟ್ಟು ನಾವು ಬದುಕ್ತಾ ಇರ್ತೀವಿ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರ ಲೈಫಲ್ಲಿನೂ ಆಟ ಆಡಬೇಡಿ. ಎಲ್ರದ್ದು ಜೀವನೇ ಅಲ್ವಾ,
ಸೊ ಅದೊಂದೇ ನಾನು ಕೇಳ್ಕೊತೇನೆ. ಫ್ರೆಂಡ್, ಇವತ್ತು ನಂಗನಿಗೆ ಸಾಧಕರ ಸಂದರ್ಶನ ನನ್ನ ಎಂಟ್ರಿಗೋಸ್ಕರ ಬಂದಿದ್ದಾರೆ. ಪ್ಲೀಸ್ ಇವ್ರಿಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟನ್ ಟನ್ ಟನ್. ನೋ ಅದನ್ನ ಹೊಡೆದ್ ಮಾತ್ರ ಗಡಿಯರಿ ಗೆಲ್ಲ ಏನೇನೋ ಹೊಡೆದ್ಕೊಟ್ಟಿದ್ದೀರ ಗುರು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಇವಳು ನೀನಾ ನಾನೇನೆ ಇವಳು ಮಾತು ಕೇಳಿ ಸುಸ್ತಾಗಿದ್ರೆ ಹಂಗೆ ಸಾರಿ. ನೆಕ್ಸ್ಟ್ ಟೈಮ್ನಿಂದ ನನ್ನ ಎಂಟ್ರಿ ಮಾಡ್ತಾರೆ, ನನ್ನ ಮಾತು ಕೇಳಿ. ಓಕೆ ಸರ್, ನಂದು ಒಂದು ಎಂಟ್ರಿ ತಗೊಳ್ಳಿ ಸರ್. ಖಂಡಿತವಾಗ್ಲು ಇದೆ ಏನಂತ ಎಂಟ್ರಿ ಹೆಂಗೇನು ಹೇಳಿ. ಚೋಟುವಿನ ಸಾಧನೆ. ಓ 100%. ಚೋಟು 16,000 ಹುಡುಗಿರನ್ನು ಲವ್ ಮಾಡಿ ಮದುವೆ ಮಾಡ್ಕೊಂಡು ಇವಾಗ ಗೋಲ್ಡ್ ರೆಕಾರ್ಡ್ ಮಾಡಿದ್ದಾನೆ ಅದಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್. ಅಲ್ಲಿ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ಕಡೆಯಿಂದ ಇವ್ರ ಚಾನಲ್ ಇನ್ನೂ ತುಂಬ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ಬಿಟ್ಟು. ಇಷ್ಟೊತ್ತು ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿತ್ತು ಅಂತೆಲ್ಲ ನಾನು ನನ್ನ ಲೈಫ್ ಹಿಸ್ಟ್ರಿ ಹೇಳ್ತೀನಿ. ಬೇರೆಯವ್ರಿಗೆ ಯಾರಿಗಾದ್ರೂ ಧಕ್ಕೆ ಆಗಿದ್ರೆ, ಬೇರೆಯವ್ರ ಭಾವನೆಗಳಿಗೆ ಏನಾದರೂ ಧಕ್ಕೆ ಆಗಿದ್ರೆ ಐ ಆಮ್ ವೆರಿ ವೆರಿ ಸಾರಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಪ್ರೀತಿಯ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳ್ತೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜಾನು. ಇವತ್ತು ನಾನು ಸಾಧಕರ ಸಂದರ್ಶನ ಚಾನಲ್ಗೆ ಬಂದಿದ್ದೇನೆ. ಸೊ ಇವರು ಇಷ್ಟೊತ್ತು ನಾನು ಇಂಟರ್ವ್ಯೂ ತೊಗೊಂಡ್ರು, ನನಗಂದ್ರೂ ತುಂಬ ಖುಷಿ ಆಯಿತು. ಸೊ ಇವಾಗ ನೀವು ಮಾಡಬೇಕಾಗಿರೋಕ್ಕಂಥ ಕೆಲಸ ಏನು ಗೊತ್ತಾ, ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಇನ್ಸ್ಟಾಗ್ರಾಮು ಫಾಲೋ ಮಾಡಿ, ದೆನ್ ಸಬ್ಸ್ಕ್ರೈಬು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಈ ಕಾರ್ಯಕ್ರಮ ನೋಡಿದ್ದಕ್ಕೋಸ್ಕರ. ಬಾಯ್ ಬಾಯ್.